ಫೈನಲಿ ಮಳೆ ಕಡಿಮೆ ಆಗ್ತಾ ಬಂತು. ಇವತ್ತು ನಾವು 2 ಕಾರ್ಪೊರೇಟ್ ಕಂಪನಿನ ಹೋಸ್ಟ್ ಮಾಡ್ತಾ ಇದ್ದೀವಿ ಆನ್ ದ ಸೇಮ್ ಡೇ. ಈಗ ಬರ್ತಿರೋರು ಆಕ್ಚುಲ್ ಆಗಿ ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಹಾಯ್ ಎಲ್ರಿಗೂ ನಮಸ್ತೆ. ನಮಸ್ತೆ ನಿರ್ವಿಯಾ. ನಮಸ್ತೆ. ಓಕೆ, ಕೋಕ್ ಫೈನಲಿ ಮಳೆ ಕಡಿಮೆ ಆಗ್ತಾ ಬಂತು. ಈಗ ಖುಷಿ ಏನು ಅಂತ ಹೇಳಿದ್ರೆ ನಮ್ಮಲ್ಲಿಗೆ ಇಂಟೆಲೆಕ್ಟ್ ಅವರು ಆಲ್ಮೋಸ್ಟ್ ಒಂದು 5-6 ಸತಿ ಬಂದಿದ್ದಾರೆ ರೆಸಾರ್ಟ್ ಆಗಿದ್ದಾಗ. ಬಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಯಾವುದೇ ಕಾರ್ಪೊರೇಟ್ಸು ಜಾಸ್ತಿ ನಮ್ಮ ಹತ್ರ ಟ್ರಾವೆಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ನಾನ್ ವೆಜ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಸ್ಮೋಕ್ ಎಲ್ಲೋ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಹೌ ಡು ಯು ಫೀಲ್? ಇವತ್ತು ನಾವು 2 ಕಾರ್ಪೊರೇಟ್ ಕಂಪ್ನಿನ ಹೋಸ್ಟ್ ಮಾಡ್ತಾ ಇದ್ದೀವಿ ಆನ್ ದ ಸೇಮ್ ಡೇ. ಝೋಹೋ ಕಾರ್ಪ್ ಹೂ ಟುಕ್ ಅ ಡಿಸಿಷನ್ ಟು ಟ್ರಾವೆಲ್ ವಿತ್ ದೇರ್ ಟೀಮ್. ಇವನ್ ದೋ ಇದೆಲ್ಲ ಇಲ್ಲ ಅಂತ ಹೇಳಿದ್ರು ನಾವು ನೇಚರ್ಗೋಸ್ಕರ ಅಡ್ವೆಂಚರ್ಗೋಸ್ಕರ ಬರ್ತಾ ಇದ್ದೀವಿ ಅಂತ. ಇನ್ನೊಂದು ಇಂಟೆಲೆಕ್ಟ್ ಕಂಪ್ಲೀಟ್ HR ಟೀಮ್ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ. ಯಾಕೆ, ಹೌ ಡು ಯು ಫೀಲ್? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮುಂಚೆ ಕಾರ್ಪೊರೇಟು ನಾರ್ಮಲ್ ಆಗಿ ಬಂದು ಹೋಗ್ತಾ ಇದ್ರು. ಬಟ್ ಈಗ ಬರ್ತಿರೋರು ಆಕ್ಚುಲ್ ಆಗಿ ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ, ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂಡ್ ಒಂದು ಒಳ್ಳೆ ವಿಷಯ ಏನಂದ್ರೆ ಅವ್ರು ಬೇಗ ಮಲ್ಕೊಳ್ತಾ ಇದ್ದಾರೆ. ಅದು ತುಂಬಾ ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತಾ ಇದ್ದಾರೆ. ಸೊ ಪೀಪಲ್ ಕ್ಯಾನ್ ಸಿ ದ ಸನ್ರೈಸ್ ಚೆನ್ನಾಗಿ ಇದು ಮಾಡಿಕೊಂಡು ಐ ಆಮ್ ವೆರಿ ಹ್ಯಾಪಿ. ಎಸ್, ಅಂಡ್ ಕಾರ್ಪೊರೇಟ್ಸ್ ತುಂಬಾ ಬರ್ತಾರೆ ನಮ್ಮಲ್ಲಿ ಬಂದಿದ್ರು. ಈವನ್ ಅವರು ಅಷ್ಟೇ, ದೇ ಯೂಸ್ ಟು ಎಂಜಾಯ್ ಆಲ್ ದ ಆಕ್ಟಿವಿಟೀಸ್. ಅದೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ದೇ ಯೂಸ್ ಟು ಪಾರ್ಟಿ. ಬಟ್ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ನೈಟ್ ಲೇಟ್ ಆಗಿ ಮಲಗಿದ್ರೆ ನೆಕ್ಸ್ಟ್ ಡೇ ಎನರ್ಜಿ ಡೌನ್ ಆಗಿರುತ್ತೆ. ಒಂದು ಆ ರಿದಮ್ ಇರಲ್ಲ ಲೈಫಲ್ಲಿ ಅಲ್ವಾ? ರಿದಮ್ ಇರಲ್ಲ. ರಿದಮ್ ಅಂದ್ರೆ ಇವನು ಯಾರನ್ನ ಯೋಚನೆ ಮಾಡ್ತಾ ಇದ್ದಾನೆ, ಆಯ್ತಾ? ಸೊ ಅದರಿಂದ ಇವಾಗ ಬಂದಿರೋರಿಗೆ ಒಂದು ಒಳ್ಳೆ ಅಥೆಂಟಿಕ್ ಎಕ್ಸ್ಪೀರಿಯನ್ಸ್. ಇವತ್ತೆಲ್ಲ ಬೇಗ ಕ್ರಾಶ್ ಆಗ್ತಾರೆ ಎಲ್ಲ, ಬಿಕಾಸ್ ಟಯರ್ಡ್ ಆಗಿದ್ದಾರೆ ಕಯಾಕಿಂಗ್. ಕರೆಕ್ಟ್. ವಿಲ್ ಆಸ್ಕ್ ವಿಯಾನ್ ಕೇಳುವ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ವಿಯಾನ್? ನೀನೀಗ ಅವ್ರನ್ನ ಹ್ಯಾಂಡ್ಲಿಂಗ್ ಮಾಡ್ತಾ ಇದೀಯಾ, ಹೇಗಿದೆ? ಚೆನ್ನಾಗಿತ್ತಾ? ಏನೇನ್ ಮಾಡಿದೆ ಅಲ್ಲಿ? ಇನ್ನ ಜಂಪ್ ಮಾಡಿದೆ. ಓಕೆ, ಮತ್ತೆ ಕಪ್ಪೆ ಹಿಡಿತೀನಿ ಅಂತ ಹೇಳಿದೆ ಅಂತೆ, ಕಪ್ಪೆ ಎಲ್ಲ ಹಿಡಿದು ತೋರ್ಸಕ್ ಹೋಗಿದೆ ಅಂತೆ. ಜಂಪ್ ಮಾಡ್ಬಿಡ್ತಾ ಕಪ್ಪೆ? ಓಕೆ, ಆಮೇಲೆ ನನ್ನ ಜೊತೆ ಬರಲ್ಲ ಅಂತ ಹೇಳಿದಂತೆ ಕಪ್ಪೆ. ಹಾಗೆ ವಿಯಾನ್ ಅವರಿಗೆ ತುಂಬಾ ಈವೆಂಟ್ಸ್ ಎಲ್ಲ ಅವನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಆಮೇಲೆ ಇನ್ನೂ ಖುಷಿ ಏನು ಅಂತ ಹೇಳಿದ್ರೆ, ವಿಯಾನು ಪ್ಲಾಂಟೇಶನ್ ವಾಕು ಕೊಡ್ತಾನೆ. ಪ್ಲಾಂಟೇಶನ್ ವಾಕ್ ಕಾಫಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀಯಲ್ಲ, ಎಲ್ಲ ಗೊತ್ತು ನಾಲೆಜ್. ಅವನು ಯಾವುದೋ ಒಂದು ಹೊರಗಡೆ ಅಬ್ರೋಡ್ ಅಲ್ಲಿ ಯಾವುದೋ ಯೂನಿವರ್ಸಿಟಿಯಲ್ಲಿ ಹೋಗಿ ಓಕೆ, ಸೊ ಅದೇ ಇವತ್ತಿನ ವಿಶೇಷ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಅಸ್. ಕಾರ್ಪೊರೇಟ್ಸ್ ಬರಕ್ ಸ್ಟಾರ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಕಾರ್ಪೊರೇಟ್ ಲೀಡರ್ಸ್ಗೂ ಈ ತರ ಒಂದು ಥಾಟ್ ಪ್ರೊಸೆಸ್ ಬರ್ತಾ ಇದೆ. ಟೀಮಿಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಕೊಡಕ್ಕೆ ಅಂತ ಡಿಸೈಡ್ ಮಾಡಿದ್ದಾರೆ. ದಟ್ ಈಸ್ ವೆರಿ ಪವರ್ಫುಲ್. ಥ್ಯಾಂಕ್ ಯು ಇಂಟೆಲೆಕ್ಟ್, ಥ್ಯಾಂಕ್ ಯು ಝೋಹೋ ಕಾರ್ಪ್. ಅಂಡ್ ನಿಮ್ಮ ಕಂಪ್ನಿಯನ್ನ ಏನಾದರೂ ಈ ಕಡೆ ಈ ತರ ಜಾಗಕ್ಕೆ ಕರೆಸ್ಬಿಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಇದ್ದು ಆಕ್ಟಿವಿಟೀಸ್